ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ 2025-26ನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ವೀಕ್ಷಕರೇ, ಬಹಳಷ್ಟು ಜನರು ನಾವು ಸ್ಟೇಟಸ್ನ ಒಂದು ಬೆಳೆ ಪರಿಹಾರನ ಸ್ಟೇಟಸ್ನ ಚೆಕ್ ಮಾಡಿದರೆ ನಮಗೆ ನೋ ಡಾಟಾ ಫಂಡ್ ಅಂತ ಬರ್ತಾಯಿದೆ, ಸ್ಟೇಟಸ್ ತೋರಿಸ್ತಾ ಇಲ್ಲ ಅಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರು. ವೀಕ್ಷಕರೇ, ಸ್ಟೇಟಸ್ ಯಾರೆಲ್ಲಿಗೆಲ್ಲ ತೋರಿಸ್ತಾ ಇಲ್ಲ, ನಿಮಗೆ ಸರ್ಕಾರದ ಕಡೆಯಿಂದ ಎಷ್ಟು ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ, ಎಷ್ಟು ಎಕರೆ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಎಷ್ಟು ಹಣನ ಜಮಾ ಆಗಿದೆ ಅಂತ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಸ್ಟೇಟಸ್ ತೋರಿಸ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ. ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದನೇ ಒಂದು ಗ್ರಾಮವಾರು ರೈತರ ಪಟ್ಟಿನ ಬಿಡುಗಡೆ ಮಾಡಿರುವಂಥದ್ದು. ಎಂಥ ರೈತರ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ, ಹಣನ ಜಮಾ ಆಗಿರುವಂಥ ರೈತರ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ, ಹಣನ ಜಮಾ ಆಗದೇ ಇರುವಂಥ ರೈತರದ್ದು ಕೂಡ ಪಟ್ಟಿನ ಬಿಡುಗಡೆ ಆಗಿರುವಂಥದ್ದು, ಮತ್ತು ಯಾವ ಕಾರಣಕ್ಕಾಗಿ ಹಣನ ಹೋಲ್ಡಾಗಿ ನಿಂತಿದೆ ಅಂತ ಆ ಒಂದು ಪಟ್ಟಿಯಲ್ಲಿ ಮೆನ್ಷನ್ ಆಗಿರುವಂಥದ್ದು. ವೀಕ್ಷಕರೇ, ಇದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗಾಗಲೇ ರೈತರದ್ದು ಬಹಳಷ್ಟು ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಎಷ್ಟು ಹಣ ಬಂದಿದೆ, ನಮಗೆ ಎಷ್ಟು ಎಕರೆಗೆ ಎಷ್ಟು ಹಣನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ, ಮತ್ತು ನಮ್ಮದು ಬೆಳೆ ಹಾನಿ ಆಗಿರುವಂಥದ್ದು ಎಷ್ಟು ಸಮೀಕ್ಷೆ ಆಗಿದೆ ಅದನ್ನು ಕೂಡ ಭಾಳಷ್ಟು ಜನರಿಗೆ ತಿಳಿದುಕೊಳ್ಳೋಕ್ಕೆ ರೈತರಿಗೆ ಅವಕಾಶನ ಕೊಟ್ಟಿರಲಿಲ್ಲ. ಹೀಗಾಗಿ ಸರ್ಕಾರದ ಕಡೆಯಿಂದನೇ ಇವಾಗ ರಾಜ್ಯದಲ್ಲಿರುವಂಥ ರೈತರದು ಎಷ್ಟು ಬೆಳೆ ಹಾನಿ ಆಗಿದೆ, ಎಷ್ಟು ಎಕರೆ ಬೆಳೆ ಹಾನಿ ಆಗಿದೆ, ಮತ್ತು ಎಷ್ಟು ಹಣನ ಅವರಿಗೆ ಬಂದಿದೆ, ಯಾವ ದಿನಾಂಕಕ್ಕೆ ಬಂದಿದೆ, ಯಾವ ಒಂದು ಅಕೌಂಟಿಗೆ ಬಂದಿದೆ, ಎಲ್ಲವೂ ಕೂಡ ವಿವರವಾಗಿ ಲಿಸ್ಟಲ್ಲಿ ಇರುವಂಥದ್ದು ಮಾಹಿತಿನ. ಹಾಗಾದರೆ ವೀಕ್ಷಕರೇ, ಆ ಒಂದು ಲಿಸ್ಟನ್ನು ಯಾವ ರೀತಿ ನೋಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಬರದೇ ಇದ್ದಂಥ ರೈತರಿಗೂ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಬರದೇ ಇರೋಕ್ಕೆ ಮುಖ್ಯ ಕಾರಣಗಳು ಕೂಡ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ರೈತರು ಕೂಡ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಬೆಳೆ ಹಾನಿಯಾಗಿರುವಂಥ ರೈತರದು ಸರ್ಕಾರದ ಕಡೆಯಿಂದ ಏನೋ ಗ್ರಾಮವಾರು ಪಟ್ಟಿನ ಬಿಡುಗಡೆ ಮಾಡಿದರೆ ಯಾವ ರೀತಿ ನೋಡೋದು ಅಂತ ಬನ್ನಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನೀವು ಗ್ರಾಮವಾರ ಪಟ್ಟಿನ ನೋಡಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಗೂಗಲ್ನ ಓಪನ್ ಮಾಡ್ಕೊಂಡು ಅಲ್ಲಿ ಪರಿಹಾರ ಇನ್ಪುಟ್ ಸಬ್ಸಿಡಿ ಅಂತ ಟೈಪ್ ಮಾಡಿ. ಈ ರೀತಿಯಾಗಿ ಟೈಪ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು ಅಂತ ಇದೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ ನೋಡ್ಕೊಳ್ಬೋದು, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇದಾಗಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು ಅಂತ ಇದೆ. ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇದಾಗಿ ಇಲ್ಲಿ ಭಾಳಷ್ಟು ಆಪ್ಷನ್ನ ತೋರಿಸ್ತಾ ಇರುವಂಥದ್ದು. ಇಲ್ಲಿ ಸೆಲೆಕ್ಟ್ ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ. 2025-26ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಋತುನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದಾದ ನಂತರ ವಿಪತ್ತಿನ ವಿಧ ಅಂತ ಇದೆ, ಅದನ್ನು ಕೂಡ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಿಮ್ಮ ಒಂದು ಜಿಲ್ಲೆ ಯಾವುದಿರುತ್ತೆ ಆ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಲ್ಲೆನ ಸೆಲೆಕ್ಟ್ ಮಾಡಿದ ಮೇಲೆ ತಾಲೂಕನ್ನ ಸೆಲೆಕ್ಟ್ ಮಾಡಿ. ತಾಲೂಕು ಸೆಲೆಕ್ಟ್ ಮಾಡಿದ ಮೇಲೆ ಹೋಬಳಿನ ಸೆಲೆಕ್ಟ್ ಮಾಡಿ. ಹೋಬಳಿನ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮದು ಯಾವ ಗ್ರಾಮ ಇರುತ್ತೆ ಆ ಒಂದು ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಆಪ್ಷನ್ ಇದೆ, ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲವೂ ನಾನು ಫಿಲ್ ಮಾಡಿ ತಮಗೆ ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೋಸೆಸ್ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಬೋದು. ವೀಕ್ಷಕರೇ ನೋಡ್ಕೊಳ್ಬೋದು, ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮನ ಎಂಟರ್ ಮಾಡಿದ ಮೇಲೆ ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ರೈತರಿಗೆ 2025-26ನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಎಷ್ಟು ಎಕರೆಗೆ ಎಷ್ಟು ಹಣನ ಜಮಾ ಆಗಿದೆ ಅಂತ ಸಂಪೂರ್ಣವಾಗಿ ಈ ಒಂದು ಲಿಸ್ಟ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ವೀಕ್ಷಕರೇ ನೋಡ್ಕೊಳ್ಬೋದು, ನಮೂದು ಸಂಖ್ಯೆ ಎಂಟ್ರಿ ಐ ಡಿ ಕೂಡ ನೋಡ್ಕೊಳ್ಬೋದು. ಅದಾದ ನಂತರ ಫಲಾನುಭವಿ ಹೆಸರು ನೋಡ್ಕೊಳ್ಬೋದು. ಅದಾದ ನಂತರ ಸರ್ವೆ ನಂಬರ್ನ ನೋಡ್ಕೊಳ್ಬೋದು. ಆಮೇಲೆ ಬೆಳೆಯ ಹೆಸರು ಕೂಡ ನೋಡ್ಕೊಳ್ಬೋದು, ಮತ್ತು ಬೆಳೆಯ ವಿಧ ಕೂಡ ನೋಡ್ಕೊಳ್ಬೋದು, ಮತ್ತು ಬೆಳೆ ನಷ್ಟ ಆದ ವಿಸ್ತೀರ್ಣ
ಅಂತಂದರೆ ಎಷ್ಟು ಎಕರೆ ನಿಮ್ಮದು ಬೆಳೆ ಹಾನಿ ಆಗಿದೆ ಅಂತ ಇಲ್ಲಿ ನೋಡ್ಕೊಳ್ಬೋದು ಈ ಒಂದು ಲಿಸ್ಟಲ್ಲಿ. ಅದಾದ ನಂತರ ಹಣ ಸಂದಾಯದ ಸ್ಥಿತಿ, ನಿಮ್ಮದು ಹಣನ ಏನು ಸಕ್ಸಸ್ಫುಲ್ಲಾಗಿ ಸಂದಾಯ ಹಣ ಆಗಿದೆನಾ ಅಥವಾ ರಿಜೆಕ್ಟ್ ಆಗಿದೆನಾ, ಮತ್ತು ಇಲ್ಲ ಅಂತಂದರೆ ಬ್ಯಾಂಕ್ ಅಕೌಂಟ್ಗೆ NPCI ಲಿಂಕ್ ಇಲ್ಲ ಅಂತಂದರೆ ಅಂಥವ್ರದ್ದು ಕೂಡ ಇಲ್ಲಿ NPCI ನಾಟ್ ಲಿಂಕ್ಡ್ ಅಂತ ಇಲ್ಲಿ ಸ್ಟೇಟಸಲ್ಲಿ ತೋರಿಸುವಂಥದ್ದು, ಪೇಮೆಂಟ್ ಸ್ಟೇಟಸಲ್ಲಿ ತೋರಿಸುವಂಥದ್ದು ವೀಕ್ಷಕರೇ. ಯಾರಿಗೆಲ್ಲ ಬ್ಯಾಂಕ್ ಅಕೌಂಟಿಗೆ NPCI ಲಿಂಕ್ ಇಲ್ಲ ಅಂತ ಹೇಳ್ತಾ ಇದೆ ಇಲ್ಲಿ ಅಂತಂದರೆ ಅಂಥವ್ರು ಕೂಡಲೇ ನಿಮ್ಮ ಒಂದು ಅಕೌಂಟ್ಗಳಿಗೆ NPCI ಲಿಂಕ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮತ್ತು ವೀಕ್ಷಕರಿಗೆ ನೋಡ್ಕೊಳ್ಬೋದು ಸಂದಾಯದ ದಿನಾಂಕ ಇದೆ, ಪೇಮೆಂಟ್ ಆಗಿರುವಂಥ ದಿನಾಂಕನೂ ಕೂಡ ಇದೆ, ನಂತರ ಎಷ್ಟು ಹಣನ ಬಂದಿದೆ ಅಂತ ಇಲ್ಲಿ ಲಿಸ್ಟಲ್ಲಿ ತೋರಿಸ್ತಾ ಇರುವಂಥದ್ದು. ಇನ್ನು ವೀಕ್ಷಕರೇ ಕೆಲವೊಂದಿಷ್ಟು ಜನರಿಗೆ ಎರಡೆರಡು ಬಾರಿ ಹಣನ ಜಮಾ ಆಗಿದೆ ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ 13,600 ರೂಪಾಯಿ 13,600 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ಡಬಲ್ ಆಗಿ 24ನೇ ತಾರೀಕಿಗೆ ಮತ್ತು 28ನೇ ತಾರೀಕಿಗೆ 13,600 ಹಣನ ಜಮಾ ಆಗಿರುವಂಥದ್ದು ವೀಕ್ಷಕರೇ. ಈಗಾಗಲೇ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಹೆಚ್ಚುವರಿ ಹಣನ ಜಮಾ ಆಗಿರುವಂಥದ್ದು. ಮತ್ತು ಏನು SDRF ಕಡೆಯಿಂದ ಹಣ ಬಿಡುಗಡೆ ಮಾಡಿದರೆ, SDRF ಕಡೆಯಿಂದ ಮತ್ತು ಸರ್ಕಾರದ ಹೆಚ್ಚುವರಿ ಹಣನ 2,249 ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿರುವಂಥದ್ದು ವೀಕ್ಷಕರೇ. SDRF ಕಡೆಯಿಂದ ಮತ್ತು ಸರ್ಕಾರದ ಹೆಚ್ಚುವರಿ ಹಣನ ಈಗಾಗಲೇ 2,249 ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿರುವಂಥದ್ದು. ಈಗಾಗಲೇ ಹಣನೂ ಕೂಡ ಸಾಕಷ್ಟು ರೈತರಿಗೆ ಹಣನ ಜಮಾ ಆಗಿದೆ. ಆದರೆ ಜಮಾ ಆಗಿರುವಂಥ ರೈತರು ಏನು ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಅಂತಂದರೆ, ಸರ್ಕಾರಕ್ಕೆ ಒಂದು ಹಣನ ಏನು ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಮಾಡಿದರೆ ಅದು ಬಹಳಷ್ಟು ಜನರಿಗೆ ಕಡಿಮೆ ಪ್ರಮಾಣದಲ್ಲಿ ಹಣನ ಜಮಾ ಆಗಿದೆ. ಅವರಿಗೆ ಬೆಳೆ ಹಾನಿ ಜಾಸ್ತಿ ಆದರೂ ಕೂಡ ಅವರಿಗೆ ಸರ್ಕಾರದ ಕಡೆಯಿಂದ ಕಡಿಮೆ ಪ್ರಮಾಣದಲ್ಲಿ ಹಣನ ಜಮಾ ಆಗಿದೆ ಅಂತ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ವೀಕ್ಷಕರೇ. ಹೀಗಾಗಿ ಬಹಳಷ್ಟು ಜನರು ಈ ರೀತಿಯಾಗಿ ಕಮೆಂಟ್ಗಳನ್ನು ನಮಗೂ ಕೂಡ ಮಾಡ್ತಾಯಿದ್ರು. ಮತ್ತು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನರು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಹೋದಾಗ ನೋ ಡಾಟಾ ಫಂಡ್ ಅಂತ ಬರ್ತಿತ್ತು. ಹೀಗಾಗಿ ಪ್ರತಿಯೊಂದು ಕೂಡ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ, ಸ್ಟೇಟಸ್ನ ಯಾವ ರೀತಿ ಗ್ರಾಮವಾರು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ. ಮತ್ತು ವೀಕ್ಷಕರೇ, ಬಹಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರು ವೀಕ್ಷಕರೇ. ರಾಜ್ಯದಲ್ಲಿ 44,000 ಅಧಿಕ ಒಂದು ರೈತರಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಮಾಹಿತಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂಥವರಿಗೆ ಕೂಡಲೇ ಸರ್ಕಾರದ ಕಡೆಯಿಂದ ಒಂದು ಬಿಡುಗಡೆ ಮಾಡೋದಕ್ಕೆ ಒಂದು ಪ್ರೋಸೆಸ್ನ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥ ವೀಕ್ಷಕರೇ. ಹೀಗಾಗಿ ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಮಾಹಿತಿಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮತ್ತು ಈ ಒಂದು ಹಣನ ಬರದಿರೋಕ್ಕೆ ಮುಖ್ಯ ಕಾರಣಗಳು ಏನಂತಂದರೆ, ಮೊದಲನೇದಾಗಿ ವೀಕ್ಷಕರೇ, ಬ್ಯಾಂಕ್ ಅಕೌಂಟ್ಗೆ NPCI ಲಿಂಕ್ ಇರದೇ ಇದ್ದಂಥ ರೈತರದ್ದು ಕೂಡ ಭಾಳಷ್ಟು ಜನರು ಇದ್ದಾರೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಮತ್ತು ಪಹಣಿಯಲ್ಲಿ ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಮತ್ತು ಆಧಾರ್ ಕಾರ್ಡ್ಗಳಲ್ಲಿ ಹೆಸರುಗಳನ್ನು ಮಿಸ್ಮ್ಯಾಚ್ ಇರುವಂಥ ರೈತರು ಕೂಡ ಭಾಳಷ್ಟು ಜನರು ಇದ್ದಾರೆ ಅಂತ. ಅಂಥವರಿಗೆ ಸರ್ಕಾರದ ಕಡೆಯಿಂದ ಹಣನ ಒಂದು ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ, ಅಂಥವ್ರದ್ದು ಹೋಲ್ಡ್ ಆಗಿ ನಿಂತಿದೆ ಅಂತ ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಮಾಹಿತಿಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಯಾರದೆಲ್ಲ ಈ ರೀತಿಯಾಗಿ ಹೆಸರುಗಳನ್ನು ಮಿಸ್ಮ್ಯಾಚ್ ಇದೆ ಮತ್ತು NPCI ಲಿಂಕ್ ಆಗಿಲ್ಲ ಮತ್ತು FID ಯಾರದೆಲ್ಲ ಒಂದು ರೈತರದ್ದು FIDಗಳನ್ನು ಮಾಡಿಸ್ಕೊಂಡಿಲ್ಲ ಅಂಥವ್ರು ಕೂಡ FIDಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಈಗಾಗಲೇ ಸೂಚನೆ ನೀಡಿದ್ದಾರೆ. ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕೂಡಲೇ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು ವೀಕ್ಷಕರೇ. ಮಾಹಿತಿನ ತಮಗೆ ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈಗಾಗಲೇ ವೀಕ್ಷಕರೇ, ರಾಜ್ಯದಲ್ಲಿ 14.24 ಲಕ್ಷ ರೈತರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ಜಮಾ ಮಾಡಿದ್ದಾರೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿನ ತಿಳಿಸಿರುವಂಥದ್ದು. ಅಂತಂದರೆ ಟೋಟಲ್ ಆಗಿ ಸರ್ಕಾರದ ಕಡೆಯಿಂದ 97% ರೈತ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಕೇವಲ ಒಂದು 3% ರೈತರಿಗೆ ಇನ್ನೂ ಕೂಡ ಹಣ ಜಮಾ ಆಗೋದು ಬಾಕಿ ಇರುವಂಥದ್ದು ಅಂತ ಸರ್ಕಾರದ ಕಡೆಯಿಂದನೇ ತಿಳಿಸಿದ್ದಾರೆ. ಮಾಹಿತಿನ ತಿಳಿಸಿರುವಂಥ ಮಾಹಿತಿಗಳನ್ನೇ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮತ್ತೆ ಏನಾದರೂ ಈ ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಹಣನ ಜಮಾ ಆಗಿಲ್ಲ, ನಾವು ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಹೋದಾಗ ನಮಗೆ ಸ್ಟೇಟಸಲ್ಲಿ ನೋ ಡಾಟಾ ಫಂಡ್ ಅಂತ ಬರ್ತಾಯಿದೆ, ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಕೇಳ್ತಾಯಿದ್ರು ವೀಕ್ಷಕರೇ. ಈಗಾಗಲೇ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಎಲ್ಲ ರೈತರದ್ದು ಕೂಡ ನೀವು ಪಟ್ಟಿನ ಈ ರೀತಿಯಾಗಿ ನಾನು ಹೇಳುವಂಥ ಸ್ಟೆಪ್ಗಳನ್ನು ಫಾಲೋ ಮಾಡಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ನಿಮ್ಮದು ಹೆಸರು ಇದೇನಾ ಇಲ್ವಾ, ಮತ್ತು ನಿಮ್ಮದು ಪೇಮೆಂಟ್ ಸಕ್ಸಸ್ಫುಲ್ ಪೇಮೆಂಟ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಥವಾ ಹೋಲ್ಡ್ ಆಗಿ ನಿಂತಿದ್ದೇನೆ ಅಂತ ಈ ರೀತಿಯಾಗಿ ಸುಲಭವಾಗಿ ಈ ಒಂದು ಲಿಸ್ಟ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು
ವೀಕ್ಷಕರೇ, ಇನ್ನೂ ಈಗಾಗಲೇ SDRF ಕಡೆಯಿಂದ ಮತ್ತು ಸರ್ಕಾರದ ಹೆಚ್ಚುವರಿ ಹಣನ ಜಮಾ ಆಗಿರುವಂಥದ್ದು, ಮತ್ತು ಇನ್ನೂ ಕೂಡ ಕೇಂದ್ರ ಸರ್ಕಾರದ ಒಂದು NDRF ಕಡೆಯಿಂದ ಹಣನ ಬರಬೇಕಾಗಿರುವಂಥದ್ದು. NDRF ಕಡೆಯಿಂದ ಹಣನ ಯಾವಾಗ ಜಮಾ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಅಪ್ಡೇಟ್ಸ್ಗಳು ಬಂದರೆ ನಾನು ಖಂಡಿತವಾಗಿ ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸ್ತೀನಿ ಅಂತ ಹೇಳ್ತಾ, ಇಷ್ಟು ಒಂದು ಬೆಳೆಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ಗಳು ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.